ಜೀವನದಲ್ಲಿ ನಿಮ್ಗೆ ಯಾರ ಅವಶ್ಯಕತೆನೂ ಇಲ್ಲ. ನೀವು ತುಂಬಾನೇ ಚೆನ್ನಾಗಿ ನಿಮ್ಮ ಲೈಫ್ ನ ನಿಭಾಯಿಸ್ತಾ ಇದ್ದೀರಾ. ಯು ಆರ್ ವೆರಿ ಇಂಡಿಪೆಂಡೆಂಟ್ ಅಂಡ್ ವೆರಿ ಸ್ಟ್ರಾಂಗ್, ವೆರಿ ಪವರ್ಫುಲ್. ಸೊ ನೀವು ಒಂದ್ ಯಾವ ಮೈಂಡ್ ಸೆಟ್ ಅಲ್ಲಿ ಇದೀರಾ ಅಂತಂದ್ರೆ, ನನ್ನ ಜೀವನದಲ್ಲಿ ಯಾರು ಇರ್ಲಿ ಬಿಡ್ಲಿ, ನನ್ನ ಜೀವನ ಮಾಡೋದು ನನಗೆ ಗೊತ್ತಿದೆ ಅನ್ನೋ ಒಂದು ಧೈರ್ಯದಲ್ಲೇ ನೀವಿದ್ದೀರಾ. ಸೊ ಖಂಡಿತವಾಗ್ಲೂ ನಿಮ್ ಲೈಫ್ ಅಲ್ಲಿ ಒಂದ್ ಒಳ್ಳೇದ್ ನಡೀತಾ ಇದೆ, ಒಳ್ಳೇದಾಗ್ತಾ ಇದೆ, ನಿಮ್ಗೆ ಯಾವ್ದ್ರಲ್ಲೂ ಕಡಿಮೆ ಇಲ್ಲ. ಸೊ ಮೇ ಬಿ ಎಲ್ಲೊಂದ್ ಕಡೆ ನಿಮ್ಗೊಂದು ಕೊರಗಿರ್ಬೋದು, ನನ್ನ ಜೀವನದಲ್ಲಿ ಇಂಥ ವ್ಯಕ್ತಿನ ಮೀಟ್ ಮಾಡಿಲ್ಲ ಅಂದಿದ್ರೆ ನನ್ನ ಜೀವನ ಇವತ್ತು ಇನ್ನೂ ತುಂಬಾ ಚೆನ್ನಾಗಿರ್ತಿತ್ತು ಅಂತ. ಸೊ ನೋಡಿ, ಎವ್ರಿಥಿಂಗ್ ಇಸ್ ಅ ಲೆಸನ್. ಓಕೆ, ಸೊ ಯಾರು ಬರ್ಬೇಕು, ಯಾವಾಗ ಬ್ರೇಕಪ್ ಆಗ್ಬೇಕು, ಯಾವಾಗ ರಿಕನ್ಸಲ್ ಆಗ್ಬೇಕು, ಇಂಥವ್ರೆ ಬರ್ಬೇಕು, ಅಂತವ್ರೆ ಬರ್ಬೇಕು ಅನ್ನೋದೆಲ್ಲ ನಮ್ಮ ಹಣೆಯ ಬರೋದ್ರಲ್ಲಿ ಆಲ್ರೆಡಿ ಬರ್ದಿರುತ್ತೆ. ಅದು ಯಾವ್ಯಾವ ಸಮಯದಲ್ಲಿ ಬರ್ಬೇಕು ಅದು ನಮ್ಗೆ ಗೊತ್ತಿರೋದಿಲ್ಲ. ಸೊ ಏನಾಗ್ಬೇಕು ಅದಾಗಿದೆ, ಯೋಚನೆ ಮಾಡಕ್ ಹೋಗ್ಬಿಡಿ. ಒಳ್ಳೇದಾಗಿದೆ ನಿಮ್ಗೆ ಆಲ್ರೆಡಿ. ಸೊ ನಿಮ್ಮ ಒಳ್ಳೆ ಧರ್ಮದಲ್ಲಿ ಓಡಾಡ್ತಾ ಇದ್ದೀರಾ, ಒಳ್ಳೆ ಧರ್ಮದಲ್ಲಿ ನಿಮ್ ಆದಿನಲ್ಲಿ ಇದ್ದೀರಾ. ಖಂಡಿತವಾಗ್ಲೂ ನಿಮ್ಮನ್ನ ಯಾರು ತಪ್ಸೋಕ್ ಆಗಲ್ಲ. ಸೊ ಡೆಫಿನೆಟ್ಲಿ ಮೇಕ್ ಶೋರ್ ನಿಮ್ಮ ಜೀವನದಲ್ಲಿ ಎಲ್ಲ ಒಳ್ಳೇದಾಗತ್ತೆ ಇನ್ ಮುಂದೆ ಅಂತ. ಸೊ ಈ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ತುಂಬಾ ಯೋಚನೆ ಮಾಡ್ತಾರೆ. ಯೋಚನೆ ಮಾಡಿದಾಗೆಲ್ಲಾನು ಅವ್ರಿಗೇನು ಅನ್ಸುತ್ತೆ ಅಂತ ಅಂದ್ರೆ, ನಾನ್ ತಪ್ಪು ಮಾಡಿದೆ ಅನ್ನೋದು ಅವ್ರಿಗೆ ಅರ್ಥ ಆಗಿದೆ. ಸೊ ಇಷ್ಟು ದಿನಗಳ ಕಾಲ ಒಂದು ಭ್ರಮೆನಲ್ಲಿ ಇದ್ರು. ಓಕೆ, ನೀನ್ ಇಲ್ಲ ಅಂದ್ರು, ಯಾರಿಲ್ಲ ಅಂದ್ರು ಜೀವನ ನಡೆಯುತ್ತೆ ಅಂತ. ಬಟ್ ಅದೇ ಒಂದು ವ್ಯಕ್ತಿಗೆ ಒಂದು ಡೀಪ್ ರಿಯಲೈಸೇಷನ್ ಆಗ್ಬೇಕಂದ್ರೆ, ಅವ್ನು ಏನ್ ತಪ್ಪು ಮಾಡಿದಾಳೆ, ಇವಳೇನ್ ತಪ್ಪು ಮಾಡಿದಾಳೆ ಅನ್ನೋದಲ್ಲ ಅವ್ರಿಗೆ ಕಣ್ಮುಂದೆ ಅವ್ರಿಗೆ ಚುಚ್ಚಿದಾಗ ಖಂಡಿತವಾಗ್ಲೂ ಇಷ್ಟು ಕೆಟ್ಟದಾಗಿ ನಡ್ಕೊಳ್ಳೋಂತ ನನ್ಗೆ ನೆಸೆಸಿಟಿ ಇಲ್ಲ ಅನ್ನೋದು ಅವ್ರಿಗೆ ತುಂಬಾನೇ ಅರ್ಥ ಆಗ್ತಾ ಇದೆ. ಬಟ್ ಡೆಫಿನೆಟ್ಲಿ ದಿಸ್ ಪರ್ಸನ್ ವಾಂಟ್ಸ್ ಟು ಬ್ಯಾಕ್, ಬಟ್ ದಿಸ್ ಪರ್ಸನ್ ಡಸಂಟ್ ಹ್ಯಾವ್ ಎನಿ ಐಡಿಯಾ ನೀವು ಅಕ್ಸೆಪ್ಟ್ ಮಾಡ್ತೀರಾ ಇಲ್ವಾ ಅಂತ. ಬಟ್ ಖಂಡಿತವಾಗ್ಲೂ ನೀವು ಅವ್ರ ಲೈಫಲ್ಲಿ ಇರ್ಬೇಕು ಅಂತ ಅವ್ರು ಯಾವಾಗ್ಲೂ ಆಶಿಸ್ತಾರೆ. ಓಕೆ ಗೈಸ್, ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್. ಸೊ ಗೈಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ. ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರ, ಜಸ್ಟ್ 333 ರುಪೀಸ್ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದೀವಿ. ಈ ಒಂದು 333 ರುಪೀಸ್ ನ ನೀವು ಪೇ ಮಾಡಿದ್ರೆ ನಿಮ್ಗೆ ಜಾಬ್, ಕರಿಯರ್, ರಿಲೇಶನ್ಶಿಪ್, ಮ್ಯಾರೇಜ್, ಥರ್ಡ್ ಪಾರ್ಟಿ ಸಿಚುಯೇಷನ್, ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು, ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು 333 ರುಪೀಸ್ ನ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು, ಎಷ್ಟೊತ್ತಾದ್ರೂ ಮಾತಾಡ್ಬೋದು. ಎಷ್ಟೇ ಕ್ವಶನ್ಸ್ ಕೇಳ್ಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ. ಸೊ ಈ ಒಂದು ಆಫರ್ 2 ಡೇಸ್ ಮಾತ್ರ ಇರುತ್ತೆ, ಇವತ್ತು ಮತ್ತೆ ನಾಳೆಗೆ. ಇಂಟ್ರೆಸ್ಟ್ ಇದ್ದವರು ಆದಷ್ಟು ಬೇಗ ಅಪಾಯಿಂಟ್ಮೆಂಟ್ಸ್ ನ ಬುಕ್ ಮಾಡ್ಕೊಳ್ಳಿ. ಸೊ ಯಾರಿಗೆಲ್ಲ ಬ್ರೇಸ್ಲೆಟ್ಸ್ ಹೋಗಿಲ್ಲ, ಖಂಡಿತವಾಗ್ಲೂ ಬ್ರೇಸ್ಲೆಟ್ಸ್ ಮತ್ತೊಂದ್ಸತಿ ಬರ್ತಾ ಇದೆ, ವೇಟ್ ಮಾಡ್ತಾ ಇರಿ. ಅಂಡ್ ಎಲ್ಲರಿಗೂ ರೀಡಿಂಗ್ ಸಿಕ್ಕೇ ಸಿಗುತ್ತೆ, ವೇಟ್ ಮಾಡ್ತಾ ಇರಿ. ಸೊ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಟ್ಯಾರೋ ರೀಡಿಂಗ್ ಕ್ಲಾಸಸ್ ನ ಸೇರ್ಕೋಬೇಕು ಅನ್ಕೊಂಡಿದ್ರ, ನಾವು 7 days ಮಾಸ್ಟರ್ ಕ್ಲಾಸ್ ಮಾಡ್ತಾ ಇದೀವಿ. ಜಸ್ಟ್ 2000 ರುಪೀಸ್ಗೆ ಇವತ್ತು ಸರ್ಟಿಫಿಕೇಟ್ ಕೊಡ್ತಾ ಇದೀವಿ. ಇಂಟ್ರೆಸ್ಟ್ ಇದ್ದವರು ಎನ್ರೋಲ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಖಂಡಿತವಾಗ್ಲೂ ಗೈಸ್. ಅಂಡ್ ನೆಕ್ಸ್ಟ್, ಸೊ ಈ ಒಂದು ರೀಡಿಂಗ್ ಅಲ್ಲಿ ಏಂಜಲ್ಸ್ ಗೈಡೆನ್ಸ್ ಇರುತ್ತೆ. ಮುಂದೆ ಬರುವಂತಹ ದಿನಗಳಲ್ಲಿ 2026ಗೆ ನಿಮ್ಮ ಜೀವನಕ್ಕೆ, ನಿಮ್ಮ ರಿಲೇಶನ್ಶಿಪ್ಗೆ, ನಿಮ್ಮ ಲೈಫ್ಗೆ ನೀವು ಯಾವ ತರ ನಿರ್ಧಾರ ತಗೋಬೇಕು, ಏನಾದ್ರೂ ಕನ್ಫ್ಯೂಷನ್ ಅಲ್ಲಿ ಇದೀರಾ ಅಂತ ಅಂದ್ರೆ ದಿಸ್ ರೀಡಿಂಗ್ ಇಸ್ ಫಾರ್ ಯು. ಸೊ ಏಂಜಲ್ಸ್ ಗೈಡೆನ್ಸ್ ಇರುತ್ತೆ, ಏನಿರುತ್ತೆ 2026 ನಿಮ್ಮ ಕರಿಯರ್ ಲೈಫ್ಗೆ, ನಿಮ್ಮ ಲವ್ ಲೈಫ್ಗೆ ಅಂತ ಹೇಳ್ತಾ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಹಾಗೇನೆ ಸ್ಟಾರ್ಟ್ ಮಾಡ್ತೀನಿ, ವಿತೌಟ್ ಎನಿ ಕಟ್ಸ್ ಅಂಡ್ ವಿತೌಟ್ ಎನಿ ಎಡಿಟಿಂಗ್. ಓಕೆ, ಸೊ ಏಂಜಲ್ಸ್ ಏನ್ ಹೇಳ್ಬೇಕು ಅನ್ಕೊಂಡಿದ್ದಾರೆ ಅಂತ ಅಂದ್ರೆ, ದ ಫಸ್ಟ್ ಮೆಸೇಜಸ್, ಓ ಮೈ ಗಾಡ್, ವಿದಿನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್ ಅಂತ ಬರ್ತಾ ಇದೆ. ಸೊ ನೋಡಿ ಕಂಡ್ಬಿಟ್ಟು. ಓಕೆ, ಅಂಡ್ ನೆಕ್ಸ್ಟ್, ನೋ ನೀಡ್ ಟು ವರಿ, ಗೆಟ್ ಮೋರ್ ಇನ್ಫಾರ್ಮೇಶನ್. ಓಕೆ, ಅಂಡ್ ಪೀಸ್ಫುಲ್ ರೆಸಲ್ಯೂಷನ್. ಅಂಡ್ ಬಾಟಮ್ ಆಫ್ ದಿ ಕಾರ್ಡ್ ನೋಡಿದ್ರೆ ಡೋಂಟ್ ಸ್ಟಾಪ್ ಅಂತ ಬರ್ತಾ ಇದೆ. ಓಕೆ, ಸೊ ಐ ಥಿಂಕ್ ನಾನು ಏನಕ್ಕೆ ಯಾವಾಗ್ಲೇ ಕಂಡ್ಬಿಟ್ಟು ನೋಡಿ ಅಂತ ಹೇಳ್ದೆ ಅಂದ್ರೆ, ಸ್ವಲ್ಪ ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಬರ್ತಾರೆ, ಓ ನೀನು ಟ್ಯಾರೋನ ಅಥವಾ ಯಾವ್ದೇ ಒಂದು ಕಾರ್ಡ್ಸ್ ನ ಶಫಲ್ ಮಾಡಲ್ಲ, ಹಂಗೆ ತೆಗ್ದ್ಬಿಡ್ತೀಯಾ ಅಂತ. ಸೊ ಅವ್ರಿಗೆ ಹೇಳಿರಿ, ಇನ್ಯಾರಿಗೂ ಹೇಳಿಲ್ಲ. ಓಕೆ ಗೈಸ್, ಸೊ ಡೋಂಟ್ ಸ್ಟಾಪ್ ಇಂದಾನೆ ಸ್ಟಾರ್ಟ್ ಮಾಡೋಣ. ಸೊ ಬಾಟಮ್ ಆಫ್ ದಿ ಕಾರ್ಡ್ ಡೋಂಟ್ ಸ್ಟಾಪ್ ಅನ್ನೋ ಒಂದು ಗೈಡೆನ್ಸ್ ಇತ್ತು. ಡೋಂಟ್ ಸ್ಟಾಪ್ ಯಾವಾಗ ಬರುತ್ತೆ ಅಂದ್ರೆ, ನೀವೇನಾದ್ರೂ ನಿಮ್ಮ ರಿಲೇಶನ್ಶಿಪ್ ನ, ನಿಮ್ಮ ಕರಿಯರ್ ಲೈಫ್ ನ, ಅಥವಾ ನಿಮ್ಮ ಜೀವನದಲ್ಲಿ ಏನಾದ್ರೂ ನೀವು ಗಿವ್ ಅಪ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ, ಗಿವ್ ಅಪ್ ಮಾಡಕ್ ಹೋಗ್ಬೇಡಿ. ನಿಮ್ಮ ಜೀವನದಲ್ಲಿ ಇವಾಗ ನೋಡಿ ಗೈಸ್, ಏನಾದ್ರೂ ಒಂದು ಒಳ್ಳೇದಾಗ್ಬೇಕು ಅಥವಾ ನಿಮ್ಗೆ ಏನಾದ್ರೂ ಒಂದು ಸಕ್ಸಸ್ ಆಗ್ಬೇಕು ಅಂದ್ರೆ, ಸಕ್ಸಸ್, ನೇಮ್, ಫೇಮ್, ರೆಕಾಗ್ನಿಷನ್ ಆರ್ ಎನಿ ಕೈಂಡ್ ಆಫ್ ಪಾಸಿಟಿವಿಟಿ ಖಂಡಿತವಾಗ್ಲೂ ನಿಮಗೆ ಬರುತ್ತೆ. ಅದು ಬರಕ್ಕಿಂತ ಮುಂಚೆ ನಿಮಗೆ ಲೆಸನ್ಸ್ ಗಳು ಬರುತ್ತೆ. ನೀವು ಜೀವನದಲ್ಲಿ ಹೆಂಗಿರ್ಬೇಕು, ಯಾವ ತರ ನಿಮ್ ಲೈಫ್ ಅಲ್ಲಿ ನಿಮ್ಮ ಮೈಂಡ್ ಸೆಟ್ ಇರ್ಬೇಕು ಅನ್ನೋದು ಎಲ್ಲದನ್ನು ಕಲಿಸುವಂತ ಪಾಠ ಬರುತ್ತೆ. ಅದಾದ ನಂತರ ನೀವು ಅನ್ಕೋತೀರಾ, ಓಕೆ ನನ್ನ ಜೀವನದಲ್ಲಿ ಅನ್ಕೊಂಡಿದ್ದೆಲ್ಲ ಉಲ್ಟಾ ಹೊಡಿತಾ ಇದೆ, ಇವಾಗ ಗಿವ್ ಅಪ್ ಮಾಡ್ಬಿಡೋಣ, ನನಗೆ ಇದು ರಿಸ್ಕ್ ಬೇಡ. ನೀವು ರಿಸ್ಕ್ ತಗೊಂಡಿಲ್ಲ ಅಂತ ಅಂದ್ರೆ ನಿಮ್ಮ ಜೀವನದಲ್ಲಿ ಯಾವ್ದು ನಡೆಯೋದಿಲ್ಲ.
ಸೊ ಖಂಡಿತವಾಗ್ಲೂ ನೀವೇನಾದ್ರೂ ನಿಮ್ಮ ರಿಲೇಶನ್ಶಿಪ್ ನ, ನಿಮ್ಮ ಕರಿಯರ್ ಲೈಫ್ ನ ಅಥವಾ ಬಿಸ್ನೆಸ್ ಸ್ಟಾರ್ಟ್ ಮಾಡುವಂತ ಪ್ಲಾನ್ ನ ನೀವು ಗಿವ್ ಅಪ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರ ಅಂದ್ರೆ ಖಂಡಿತವಾಗ್ಲೂ ಗಿವ್ ಅಪ್ ಮಾಡಬೇಡಿ. ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಇವತ್ತು ಕಷ್ಟ ಇರ್ಬೋದು, ಮುಂದೆ ಸುಖ ಬರುತ್ತೆ, ಮುಂದೆ ನಿಮ್ಮ ಜೀವನದಲ್ಲಿ ನೀವು ತುಂಬಾನೇ ಸಕ್ಸಸ್ಫುಲ್ ವ್ಯಕ್ತಿ ಆಗ್ತೀರಾ. ನೀವು ಅನ್ಕೊಂತಿರ್ಬೋದು ನನ್ನ ಜೀವನದಲ್ಲಿ ಏನೇ ಅನ್ಕೊಂಡ್ರು ನಂಗೆ ಉಲ್ಟಾ ಹೊಡಿತಿದೆ ಅಂತ. ಏನಕ್ಕೆ ಉಲ್ಟಾ ಹೊಡಿತಿದೆ ಅಂದ್ರೆ ಈ ಸಮಯದಲ್ಲಿ ನಿಮ್ಗೆ ಏನ್ ಸಿಗ್ಬೇಕೋ ಅದು ಸಿಕ್ಬಿಟ್ರೆ ಡೆಫಿನೆಟ್ಲಿ ಅದು ನಿಮಗೆ ಕೈ ತಪ್ಪ ಹೋಗ್ಬೋದು ಮುಂದೆ, ಅದನ್ನ ಹೇಗೆ ನೀವು ನಿಭಾಯಿಸಕ್ ಆಗದೆ. ಸೊ ನಿಮ್ಮನ್ನ ಸ್ಟ್ರಾಂಗ್ ಮಾಡಕ್ಕೆ ಬರ್ತಾ ಇದೆ. ನಿಮ್ಮ ಎಮೋಷನ್ಸ್ ನ ಕಂಟ್ರೋಲ್ ಮಾಡ್ಕೊಳ್ಳಿ. ಡೋಂಟ್ ಥಿಂಕ್ ಟೂ ಮಚ್ ಆರ್ ಡೋಂಟ್ ಓವರ್ ಥಿಂಕ್, ಡೋಂಟ್ ಥಿಂಕ್ ನೆಗೆಟಿವಿಟಿ. ಓಕೆ, ನೀವೇನಾದ್ರೂ ನಿಮ್ ಲೈಫ್ ನ ಬೇರೆಯವ್ರಿಗೆ ಕಂಪೇರ್ ಮಾಡ್ಕೋತಾ ಇದೆ ಅಂದ್ರೆ ಸ್ಟಾಪ್ ದೇರ್. ಯಾಕಂತಂದ್ರೆ ನೋಡಿ, ಎಲ್ಲಾರ ಲೈಫು, ಎಲ್ಲಾರು ಜೀವನದಲ್ಲೂ ಒಂದೊಂದು ಪ್ರಾಬ್ಲಮ್ಸ್ ಇರುತ್ತೆ. ನಿಮಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇರ್ಬೋದು, ಇನ್ನೊಬ್ಬರಿಗೆ ಎಲ್ಲಾನು ಇದ್ದು ಅವ್ರಿಗೆ ಆರೋಗ್ಯದ ಸಮಸ್ಯೆ ಇರ್ಬೋದು, ಇನ್ನೊಬ್ಬರಿಗೆ ಎಲ್ಲಾನು ಇದ್ದು ಅವರ ಮಕ್ಕಳಿಂದ ನೆಮ್ಮದಿ ಇರ್ತಿರಲ್ಲ. ಸೊ ಇದೆಲ್ಲಾನು ಒಬ್ಬೊಬ್ರಿಗೆ ಒಂದೊಂದು ಪ್ರಾಬ್ಲಮ್ಸ್ ಇರುತ್ತೆ. ಸೊ ನೀವ್ ಅನ್ಕೋತಾ ಇದ್ರೆ ನನ್ನ ಜೀವನದಲ್ಲಿ ಏನು ನಡೀತಿಲ್ಲ ಅಂತ, ಎಲ್ಲಾನು ನಿಮ್ಮ ಪ್ರಕಾರವಾಗಿ ನಡೀತಾ ಇದೆ. ನೀವು ಗಿವ್ ಅಪ್ ಮಾಡುವಂತ ಮೈಂಡ್ ಸೆಟ್ ಇಂದ ಆಚೆಗೆ ಬನ್ನಿ. ಗಿವ್ ಅಪ್ ಮಾಡಕ್ ಹೋಗ್ಬಿಡಿ. ಎವ್ರಿಥಿಂಗ್ ಇಸ್ ಗೋಯಿಂಗ್ ಟು ಬಿ ಸೆಟಲ್ಡ್ ಡೌನ್. ಓಕೆ, ಸೊ ನೆಕ್ಸ್ಟ್ ಪೀಸ್ಫುಲ್ ರೆಸಲ್ಯೂಷನ್ ಅಂತ ಬರ್ತಾ ಇದೆ. ಸೊ ಪೀಸ್ಫುಲ್ ರೆಸಲ್ಯೂಷನ್ ಅಂದ್ರೆ ನಿಮ್ಮ ಜೀವನದಲ್ಲಿ ನಿಮ್ಮ ರಿಲೇಶನ್ಶಿಪ್ ವಿಚಾರ ಆಗಿರ್ಬೋದು, ಕರಿಯರ್ ವಿಚಾರ ಆಗಿರ್ಬೋದು, ಅಥವಾ ಏನಾದ್ರೂ ಕೋರ್ಟು ಕೇಸು ಏನಾದ್ರೂ ಓಡಾಡ್ತಾ ಇದ್ದೀರಾ ಅಂತ ಅಂದ್ರೆ ನಿಮ್ಗೆ ಒಂದು ರೆಸಲ್ಯೂಷನ್ ಬೇಕು. ಒಂದು ಪೀಸ್ಫುಲ್ ಆಗಿ ಎಲ್ಲಾನು ಸಾಲ್ವ್ ಆಗ್ಬಿಡ್ಬೇಕು. ಬೆಣ್ಣೆಲಿ ಕೂದ್ಲು ತೆಗ್ದಂಗೆ ನನ್ನ ಜೀವನದಲ್ಲಿ ಎಲ್ಲ ನಡಿಬೇಕು ಅಂತ ನೀವೇನಾದ್ರೂ ಅನ್ಕೋತಾ ಇದ್ರೆ ಖಂಡಿತವಾಗ್ಲೂ ಹೌದು. ಪೀಸ್ಫುಲ್ ಆಗಿ ನೀವು ಅನ್ಕೊಂಡಿರೋದು ದೊಡ್ಡದಾಗಿ ಏನೋ ಒಂದು ಘಟನೆ ಆಗುತ್ತೆ ಅಂತ ಅನ್ಕೊಂಡಿದೀರಾ, ಬಟ್ ಅದು ಸಣ್ಣದಲ್ಲಿ ಮುಗಿತಾ ಇದೆ. ಏನೋ ಒಂದು ಪ್ರೊಟೆಕ್ಷನ್, ಏನೋ ಒಂದು ದೇವರು ಕಾಪಾಡ್ತಾ ಇದ್ದಾನೆ ನಿಮ್ಮನ್ನ, ಯಾವುದೋ ಒಂದು ಎನರ್ಜಿ ನಿಮ್ಮನ್ನ ಕಾಪಾಡ್ತಿದೆ ಅಂದ್ರೆ ದಟ್ ಈಸ್ ಯೂನಿವರ್ಸ್ ಅಂಡ್ ಏಂಜಲ್ಸ್ ಅಂತ ಹೇಳ್ತೀನಿ. ಸೊ ನಥಿಂಗ್ ಟು ವರಿ ಗೈಸ್, ಎಲ್ಲಾನು ಒಳ್ಳೇದಾಗ್ತಾ ಇದೆ. ಸೊ ಏನೇ ಒಂದು ನಿಮ್ಮ ಲೈಫ್ ಅಲ್ಲಿ ನಡೀತಾ ಇರ್ಲಿ ಅದಕ್ಕೆ ಖಂಡಿತವಾಗ್ಲೂ ಮುಕ್ತಾಯ ದೇವರು ಆಡ್ತಿದ್ದಾರೆ. ಓಕೆ, ಪೀಸ್ಫುಲ್ ರೆಸಲ್ಯೂಷನ್ ಬರ್ತಾ ಇದೆ. ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಏನಾದ್ರೂ ಕಿರಿಕಿರಿ ಇದೆ, ಮನ್ಸಪ್ಪ ಇದೆ, ಸಣ್ಣ ಆಗ್ತಾ ಇದೆ, ಜಗಳ ಆಗ್ತಾ ಇದೆ, ಯಾವ್ದು ಕೂಡ ನೆಟ್ಟಿಗೆ ಬರ್ತಾ ಇಲ್ಲ, ಸರಿ ಹೋಗ್ತಿಲ್ಲ ಅಂತ ಅಂದ್ರೆ ಎಲ್ಲಾ ಕಷ್ಟ ಕಾರ್ಪಣ್ಯಗಳು ರೆಡ್ಯೂಸ್ ಆಗಿ ನಿಮಗೊಂದು ಪೀಸ್ಫುಲ್ ಆದಂತ ಒಂದು ಸಾಲ್ವೇಷನ್ ಸಿಗತ್ತೆ. ಸೊ ವೇಟ್ ಮಾಡಿ. ಯಾವಾಗ ಅಂತ ನೀವು ಕೇಳಿದ್ರೆ ನೋಡಿ, ವಿತ್ ಇನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್, ಮುಂದೆ ಬರುವಂತ ಕೆಲವೊಂದು ವಾರಗಳಲ್ಲಿ ನಿಮ್ಮ ಜೀವನ ಸರಿ ಹೋಗಲಿದೆ. ಕೆಲವೊಂದು ವಾರಗಳಲ್ಲಿ ಡೆಫಿನೆಟ್ಲಿ ನಿಮ್ಮ ಜೀವನದಲ್ಲಿ ನೀವೇನ್ ಅನ್ಕೋತಾ ಇದ್ರ, ನಿಮ್ಮೆಲ್ಲಾ ಆಸೆಗಳಾಗಿರ್ಬೋದು, ಮ್ಯಾನಿಫೆಸ್ಟೇಷನ್ಸ್ ಆಗಿರ್ಬೋದು, ಕೆಲಸ ಆಗಿರ್ಬೋದು, ಪ್ರಾಫಿಟ್ ಆಗಿರ್ಬೋದು, ಸಕ್ಸಸ್ ಆಗಿರ್ಬೋದು, ಅಥವಾ ವಾಟ್ ಎವರ್ ನೀವು ಪ್ಲಾನ್ ಮಾಡ್ತಾ ಇದ್ರ ಅಂತಂದ್ರೆ ಖಂಡಿತವಾಗ್ಲೂ ಆ ದಾರಿನಲ್ಲಿ ನೀವು ನಡೀರಿ. ಎಂತದೇ ಕಷ್ಟ ಇದ್ರೂ ಪರವಾಗಿಲ್ಲ, ಇವತ್ತು ಆ ದಾರಿನ ನೀವು ದಾಟಿದ್ರೆ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆ ಮಟ್ಟಕ್ಕೆ ಹೋಗ್ತೀರಾ ಅಂತಂದ್ರೆ ಇವತ್ತು ನೀವು ರಿಸ್ಕ್ ತಗೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ. ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ವಿತ್ ಇನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್ ನೀವು ಅನ್ಕೊಂಡಿದ್ ನಡೆಯುತ್ತೆ, ನೀವು ಅನ್ಕೊಂಡಿದ್ದಾಗತ್ತೆ. ನೀವು ತುಂಬಾ ವರಿ ಮಾಡ್ಕೋತಾ ಇದ್ರ ಅಂದ್ರೆ ನೋ ನೀಡ್ ಟು ವರಿ ಅಂತಾನು ಕೂಡ ಏಂಜಲ್ಸ್ ಹೇಳ್ತಿದ್ದಾರೆ. ಸೊ ವರಿ ಮಾಡ್ಕೋಬೇಡಿ, ಎಲ್ಲಾನು ಒಳ್ಳೇದಕ್ಕೆ ಆಗ್ತಾ ಇದೆ. ಸೊ ತುಂಬಾ ಓವರ್ ಥಿಂಕ್ ಮಾಡ್ತಾ ಇದ್ರ, ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ರ ಅಂದ್ರೆ ಅದರಿಂದೆಲ್ಲ ಆಚೆಗೆ ಬರಬೇಕು. ವರಿ ಮಾಡ್ಕೋತಾ ಇದ್ರ ಅಂತಂದ್ರೆ ಖಂಡಿತ ಅದರಿಂದ ಆಚೆಗೆ ಬನ್ನಿ. ಒಂದು ಪಾಸಿಟಿವ್ ಮೈಂಡ್ ಸೆಟ್ ಅಲ್ಲಿರಿ ಅಂಡ್ ಗೆಟ್ ಮೋರ್ ಇನ್ಫಾರ್ಮೇಶನ್ಸ್. ಎಲ್ಲ ಒಂದ್ ಕಡೆ ಯು ಆರ್ ನಥಿಂಗ್ ಅಂದ್ರೆ ನೀವ್ ಅನ್ಕೋತಾ ಇದ್ರೆ ನಿಮ್ಗೆ ಎಲ್ಲಾ ರೀತಿಯ ಇನ್ಫಾರ್ಮೇಶನ್ ಗೊತ್ತಿದೆ, ಅಥವಾ ಸಮಥಿಂಗ್ ನಿಮ್ಗೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು, ಒಂದು ಕರಿಯರ್ ಲೈಫ್ ನ ಇದ್ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ ಅಂತ ಅಂದ್ರೆ ನಿಮ್ಗೆ ಆ ಒಂದು ವಿಚಾರದಲ್ಲಿ ಇನ್ನೂ ನಾಲೆಜ್ ಸಾಲದು, ಇನ್ನೂ ಇನ್ಫಾರ್ಮೇಶನ್ ಬೇಕು ಅಂತ ಹೇಳ್ತಿದಾರೆ. ಅಥವಾ ಏನಾದ್ರೂ ಒಂದು ರಿಲೇಶನ್ಶಿಪ್ ಹೋಗ್ತಾ ಇದ್ರೆ, ಏನೋ ಒಂದು ನಿಮ್ಗೆ ಯಾರ ಮೇಲೆ ಕ್ರಶ್ ಆಗಿದೆ, ಅವ್ರ ಬಗ್ಗೆ ನಿಮ್ಗೆ ಇನ್ನೂ ವಿಚಾರ ಸಾಲದು. ನಿಮ್ಗೆ ಏನೋ ಒಂದು ವಿಚಾರ ಗೊತ್ತಾದ್ಮೇಲೆನೆ ನೀವು ಏನಾದ್ರೂ ಒಂದು ಸ್ಟಾರ್ಟ್ ಮಾಡಕ್ಕೆ ಸಾಧ್ಯ. ಖಂಡಿತವಾಗ್ಲೂ ನಿಮ್ಗೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಿದೆ, ಅವ್ರು ಏನು ಅಂತ ಗೊತ್ತಿದೆ, ಆ ಕೆಲಸ ನಾನು ಮಾಡ್ರೆ ಯಾವ ತರ ಇರುತ್ತೆ ಅಂತ ಗೊತ್ತಿದೆ. ಎಲ್ಲಾನು ಪ್ಲಾನ್ ಮಾಡಿ ಎಲ್ಲಾನು ನೀವು ತಿಳ್ಕೊಂಡು ಮುಂದೆ ಹೊರೀರಿ ಅಂತ ಏಂಜಲ್ಸ್ ಹೇಳ್ತಿದ್ದಾರೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್.